ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ದೇವದಾಸಿ ಪದ್ಧತಿ ಇದು ಸಮಾಜದಲ್ಲಿರುವಂತಹ ಅತಿದೊಡ್ಡ ಪಿಡುಗು. ಇದನ್ನು ತಡೆಗಟ್ಟುವ ಸಲುವಾಗಿ ಕರ್ನಾಟಕ ಸರ್ಕಾರ 1982 ಮತ್ತು 2009ರಲ್ಲಿ ದೇವದಾಸಿ ನಿಷೇಧ ಕಾಯ್ದೆ ತಂದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿರ್ಮೂಲನೆ ಆಗೇ ಇಲ್ಲ. ಈಗ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ಸರ್ಕಾರ ದೇವದಾಸಿ ಮಕ್ಕಳಿಗೆ ಪಿತೃತ್ವದ ಹಕ್ಕಿನ ಮಸೂದೆ ತರಲು ಮುಂದಾಗ್ತಾ ಇದೆ. ಈ ಮಸೂದೆಯಲ್ಲಿ ಸರ್ಕಾರ ಏನೆಲ್ಲ ತರಲಿದೆ ಅನ್ನೋದನ್ನು ತಿಳಿಯುವ ಮುನ್ನ ಈ ದೇವದಾಸಿ ಪದ್ಧತಿ ಅಂದರೆ ಏನು, ಯಾಕೆ ಈ ಪದ್ಧತಿ ಅನುಷ್ಠಾನಕ್ಕೆ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ದೇವದಾಸಿ ಪದ್ಧತಿ ಭಾರತದ ಕೆಲವು ಭಾಗಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ ಇವಾಗಲೂ ಸಹಿತ ಇದೆ. ಇದು ಶತಶತಮಾನಗಳಿಂದ ಐತಿಹಾಸಿಕವಾಗಿ ಅನುಷ್ಠಾನಕ್ಕೆ ತರಲ್ಪಟ್ಟಿರುವಂತಹ ಒಂದು ಸಾಂಪ್ರದಾಯಿಕ ಪದ್ಧತಿ ಅಂದರೂ ತಪ್ಪಾಗೋದಿಲ್ಲ. ಈ ಪದ್ಧತಿಯಲ್ಲಿ ಯುವತಿಯರನ್ನು ದೇವಾಲಯಗಳಿಗೆ ದೇವರ ಸೇವೆಗಾಗಿ ಸಮರ್ಪಿಸಲಾಗ್ತಾ ಇತ್ತು. ಅವರು ದೇವಾಲಯಗಳಲ್ಲಿ ನೃತ್ಯ, ಸಂಗೀತ ಮತ್ತು ಇತರ ಕಲೆಗಳ ಮೂಲಕವಾಗಿ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದೇವದಾಸಿಯರನ್ನು ದೇವಾಲಯಕ್ಕೆ ಸಮರ್ಪಿಸಿದ ನಂತರ ಅವರನ್ನು ದೇವರಿಗೆ ಮದುವೆಯಾದವರು ಅಂತ ಪರಿಗಣಿಸಲಾಗ್ತಾ ಇತ್ತು. ಅವರು ದೇವಾಲಯದ ಆಚಾರ ವಿಚಾರಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆರಂಭದಲ್ಲಿ ದೇವದಾಸಿಯವರಿಗೆ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಗೌರವ ಸಿಗ್ತಾ ಇತ್ತು. ಆದರೆ ಕಾಲಾಂತರದಲ್ಲಿ ಈ ಪದ್ಧತಿಯು ದುರ್ಬಳಕೆಗೆ ಕಾರಣ ಆಯಿತು ಮತ್ತು ಒಳಗಾಗುತ್ತೆ. ಕೆಲವು ದೇವದಾಸಿಯರು ಶೋಷಣೆಗೆ ಸಹಿತ ಒಳಗಾಗ್ತಾರೆ. ಅದರ ಜೊತೆಗೆ ಈ ವ್ಯವಸ್ಥೆಯು ವೇಶ್ಯಾವಾಟಿಕೆಯಂತಹ ಒಂದು ರೂಪವಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಈ ಪದ್ಧತಿಯ ದುರ್ಬಳಕೆಯಿಂದಾಗಿ 20ನೇ ಶತಮಾನದಲ್ಲಿ ಭಾರತ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ದೇವದಾಸಿ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತವೆ. ಉದಾಹರಣೆಗೆ ಕರ್ನಾಟಕದಲ್ಲಿ 1982ರಲ್ಲಿ ಕರ್ನಾಟಕ ದೇವದಾಸಿ ನಿಷೇಧ ಕಾಯ್ದೆ ಜಾರಿಗೆ ತರಲಾಯಿತು. ಅದಾದಮೇಲೆ ಅದಕ್ಕೆ 2009ರಲ್ಲಿ ಮಾರ್ಪಾಡನ್ನು ಸಹಿತ ಮಾಡಲಾಗುತ್ತೆ. ಆದರೂ ಇಲ್ಲಿಯವರೆಗೆ ಆ ಅನಿಷ್ಟ ಪದ್ಧತಿ ನಿಂತಿಲ್ಲ. ಈಗ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ದೇವದಾಸಿ ಮಕ್ಕಳುಗಳಿಗೆ ಪಿತೃತ್ವದ ಹಕ್ಕನ್ನು ನೀಡುವಂತಹ ಕಾಯ್ದೆಯನ್ನು ತರೋದಕ್ಕೆ ಮುಂದಾಗಿದೆ. ಈ ಕಾಯ್ದೆಯಲ್ಲಿ ರಾಜ್ಯದಲ್ಲಿನ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ದೇವದಾಸಿಗೆ ಜನಿಸಿರುವಂತಹ ಮಗು ತನ್ನ ತಂದೆಯನ್ನು ಗುರುತಿಸುವ ಪಿತೃತ್ವದ ಹಕ್ಕು ಮತ್ತು ಸಮಗ್ರ ಪುನರ್ವಸತಿ ಕಲ್ಪಿಸುವಂತಹ ಅವಕಾಶವನ್ನು ನೀಡಲಾಗ್ತಾ ಇದೆ. ಈ ಮೂಲಕವಾಗಿ ದೇವದಾಸಿ ಮಹಿಳೆಯರನ್ನು ಎಲ್ಲ ರೀತಿಯ ಶೋಷಣೆಗಳಿಂದ ಹಾಗೂ ಅವರ ಮಕ್ಕಳನ್ನು ಸಾಮಾಜಿಕ ನಿಷೇಧದಿಂದ ಮುಕ್ತಗೊಳಿಸುವಂತಹ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ರಾಷ್ಟ್ರೀಯ ಕಾನೂನು ಶಾಲೆಯ ಅಧ್ಯಯನ ಕೇಂದ್ರ ಸಿದ್ಧಪಡಿಸಿರುವಂತಹ ಕರಡು ಮಸೂದೆಗೆ ಸಂಬಂಧಿಸಿದಂತೆ ಒಟ್ಟು 20 ಇಲಾಖೆಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿಪಡಿಸಿರುವಂತಹ ಈ ಮಸೂದೆಗೆ ಅಂತಿಮ ರೂಪ ನೀಡಿದೆ. ಕಾನೂನು ಮತ್ತು ಸಂಸದೀಯ ಇಲಾಖೆಯು ಈ ಮಸೂದೆಯನ್ನು ಪರಿಶೀಲನೆ ಸಹಿತ ನಡೆಸಿದೆ. ಶೀಘ್ರದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಮಂಡನೆ ಮಾಡಲಾಗುತ್ತೆ. ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಲು ಚಿಂತನೆಯನ್ನು ನಡೆಸಲಾಗ್ತಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಈ ಮಸೂದೆಯ ಕಾರಣದಿಂದಾಗಿ 1982 ಮತ್ತು 2009ರಲ್ಲಿ ಬಂದಿರುವಂತಹ ಕಾಯ್ದೆ ರದ್ದಾಗಲಿದೆ. ಕರ್ನಾಟಕದ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾವೇರಿ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ಯಾದಗಿರಿ ಸೇರಿ ವಿಜಯನಗರ ಜಿಲ್ಲೆಗಳಲ್ಲಿ ಇವಾಗಲೂ ಸಹಿತ ದೇವದಾಸಿ ಪದ್ಧತಿ ಇದೆ. ದೇವದಾಸಿಯರ ಮಕ್ಕಳು ತಮ್ಮ ತಂದೆಯ ಬಗ್ಗೆ ಖಚಿತಪಡಿಸಿಕೊಳ್ಳುವ ಹಕ್ಕನ್ನು ಈ ಮಸೂದೆ ಕಲ್ಪಿಸುತ್ತೆ. ದೇವದಾಸಿಯರ ಮಗುವು ತಂದೆಯ ಸಂಬಂಧ ಮಾನ್ಯತೆಗಾಗಿ ತಾಲೂಕು ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಜವಾದ ತಂದೆ ಒಪ್ಪಿಕೊಂಡ್ರೆ ಈ ಬಗ್ಗೆ ಲಿಖಿತವಾಗಿ ಜಿಲ್ಲಾ ಸಮಿತಿಯ ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ತಂದೆ ಮತ್ತೊಮ್ಮೆ ಬಹಿರಂಗವಾಗಿ ಮತ್ತು ಲಿಖಿತವಾಗಿ ಅಂತಹ ಸಂಬಂಧವನ್ನು ಒಪ್ಪಿಕೊಳ್ಬೇಕಾಗತ್ತೆ. ತಂದೆಯು ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸಿದ್ದೇ ಆದರೆ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮಗುವು ತನ್ನ ನಿಜವಾದ ತಂದೆ ಎಂದು ಭಾವಿಸುವಂತಹ ವ್ಯಕ್ತಿಯ ಪಿತೃತ್ವವನ್ನು ಖಚಿತಪಡಿಸಿಕೊಳ್ಳುವಂತಹ ಸಲುವಾಗಿ ನ್ಯಾಯಾಲಯವು DNA ಪರೀಕ್ಷೆಯನ್ನು ನಡೆಸಬಹುದು. ಇಂತಹ ಮಗುವಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವು ಉಚಿತ ಕಾನೂನು ನೆರವನ್ನು ಒದಗಿಸಬೇಕು ಅಂತ ಹೊಸ ಕಾಯ್ದೆಯಲ್ಲಿ ತರಲಾಗಿದೆ. ಇನ್ನು ಮಸೂದೆಯು ಕಾಯ್ದೆಯಾಗಿ ಜಾರಿಗೆ ಬಂದ ನಂತರ ದೇವದಾಸಿಯಾಗಿ ಮಹಿಳೆಯನ್ನು ಸಮರ್ಪಿಸುವ ಅಥವಾ ಸಮಾರಂಭದಲ್ಲಿ ಅದ್ರ ಜೊತೆಗೆ ಪ್ರಚೋದಿಸುವಂತಹ ಕಾರ್ಯಗಳೇನಾದರೂ ನಡೆದಿದ್ದೇ ಆದರೆ ಅಂಥದ್ದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಅಂತಹ ಅಪರಾಧಕ್ಕೆ 2 ವರ್ಷದಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 1 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ದಂಡ ವಿಧಿಸಲು ಅವಕಾಶವನ್ನು ಈ ಮಸೂದೆಯಲ್ಲಿ ತರಲಾಗ್ತಾ ಇದೆ. ಇನ್ನು ದೇವದಾಸಿ ಪದ್ಧತಿಗೆ ಉತ್ತೇಜನ ಅಥವಾ ಪ್ರಚಾರ ಮಾಡಿದ್ದೇ ಆದರೆ 1 ವರ್ಷದಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ನೀಡೋದ್ರ ಜೊತೆಗೆ 50,000 ರೂಪಾಯಿಗೂ ಕಡಿಮೆ ಇಲ್ಲದಂತೆ ದಂಡವನ್ನು ವಿಧಿಸೋದಕ್ಕೆ ಮಸೂದೆಯಲ್ಲಿ ಮಾರ್ಪಾಡನ್ನು ಮಾಡಲಾಗಿದೆ.
ಅದೇನೇ ಇರಲಿ, ಇಂತಹ ಪಿಡುಗು ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಕಾರಣಕ್ಕಾಗಿ ದೇವದಾಸಿ ಪಿಡುಗು ನಿರ್ಮೂಲನೆ ಆಗಲಿ ಅನ್ನೋದು ಸಮಾಜದಲ್ಲಿರುವಂತಹ ಬಹಳಷ್ಟು ದೊಡ್ಡ ದೊಡ್ಡ ಜನರ ಕನಸಾಗಿದೆ. ಅದರ ಜೊತೆಗೆ ನ್ಯೂಸ್ ಫಸ್ಟ್ ಸಹ ಅಂಥದೇ ಒಂದು ಕಳಕಳಿ ಮತ್ತು ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.